ಇಲ್ಲೇ ಇದ್ದ. ಎಲ್ಲಿ ಹೋದ? ಇಲ್ಲೇ ಇದ್ದ. ನಾನು ಸುಳ್ಳು ಹೇಳ್ತಿಲ್ಲ. ಅವನು ಇಲ್ಲೇ ನಿಂತಿದ್ದ. ಹಿ ವಾಸ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಬ್ಲಡಿ ಐಸ್. ನಿನಗೆ ತೋರ್ಸಕ್ಕೆ ಅಂತ ಆ ಕಡೆ ಬಂದೆ. ಅಷ್ಟೊಳಗೆ ಮಿಸ್ ಆಗ್ಬಿಟ್ಟ. ಸಾಕು ನಿಲ್ಸು. ಮನೇಲಿ ಶಾಸ್ತ್ರ ನಡೀತಿದೆ, ನೆಂಟರೆಲ್ಲ ಬಂದಿದ್ದಾರೆ. ಮನೆ ಮಗಳಾಗಿ ನಾನು ಅಲ್ಲಿರೋದು ಬಿಟ್ಟು ನಿನ್ನ ಮಾತು ನಂಬ್ಕೊಂಡು ಬಂದ್ರೆ ನೀನು ಹುಡುಗಾಟ ಆಡ್ತಿದ್ಯಾ? ಶಾಸ್ತ್ರ ಪೂಜೆ ಕೊನೆಗೆ ಎಲ್ಲರ ಜೊತೆ ಊಟನೂ ಮಿಸ್ ಆಯ್ತು. ಹೇ ಲಿಸನ್ ಟು ಮೀ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ನು ಇಷ್ಟೋ ತನಕ ಇಲ್ಲೇ ಇದ್ದ. ಮೊದಲೇ ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡೋದಕ್ಕೆ ನಿಂಗಾಗಲೇ 24 ಗಂಟೆ ಟೈಮ್ ಕೊಟ್ಟಿದ್ದೆ. ಬಟ್ ನಿನ್ನಿಂದ ಆಗಲಿಲ್ಲ. ಯಾಕೆ ಹೇಳು? ಗೌತಮ್ ನೀನು ಅಂದ್ಕೊಂಡಿರೋ ಥರ ವ್ಯಕ್ತಿ ಅಲ್ಲ. ಅವರೊಬ್ಬ ಜೆಂಟಲ್ಮ್ಯಾನ್. ಅವನ ಬಗ್ಗೆ ಡೋಂಟ್ ಎವರ್ ಸೇ ದಟ್. ನನಗೆ ಹೀಗೆಲ್ಲ ಅರ್ಥ ಆಗ್ತಾ ಇದೆ. ನೀನು ಹೀಗೆ ಆಡ್ತಿರೋದಕ್ಕೆ 2 ಕಾರಣ ಇದೆ. ಒಂದು, ನಿನಗೆ ವಿಕ್ರಾಂತ್ ಅವರು ನಮ್ಮ ಅಕ್ಕನ ಮದುವೆ ಆಗೋದು ಇಷ್ಟ ಇಲ್ಲ. ಎಷ್ಟೇ ಆದರೂ ಸ್ಟೇಟಸ್ ಅಂತ ಫೇಕ್ ಪೋಸ್ಟ್ ಕೊಡೋ ನಿಮ್ಮಮ್ಮನ ಮುದ್ದಿನ ಮಗ ಅಲ್ವಾ? ಅದಕ್ಕೆ ಏನೇನೋ ನೆಪ ಹೇಳಿ ಗೌತಮ್ ಬಗ್ಗೆ ಎಲ್ಲದ ಸಲ ಚಾಡಿ ಹೇಳಿ ಮದುವೆ ತಪ್ಸಕ್ಕೆ ನೋಡ್ತಿದ್ಯಾ? ಏಯ್ ಸುಮ್ಮನೆ ಹುಚ್ಚುಚ್ಚ ಮಾತಾಡಬೇಡ. ನೀನು ಆ ಥರ ಅಲ್ಲ ಅಂದರೆ ನಿನ್ನ ತಮ್ಮ ಹೇಳೋ ಹಾಗೆ ನೀನು ಸೈಕ್ ಆಗಿದ್ಯಾ. ಇವೆರಡನ್ನ ಬಿಟ್ರೆ ಇನ್ನೇನು ಚಾನ್ಸ್ ಇಲ್ಲ. 2ರಲ್ಲಿ ಯಾವ್ದು ನಿಜ ಅಂತ ಕಾಲ್ ಮಾಡಿ ಹೇಳು. ಲಾಸ್ಟ್ ಇನ್ ಯಾವತ್ತು ಗೌತಮ್ ಹೀಗೆ ಹಾಗೆ ಅಂತ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡ. ಎಲ್ಲ ನನ್ನ ಕಣ್ಣು ಮುಂದೆ ನಡೆದ್ರು ನನಗೆ ಯಾವುದನ್ನು ಪ್ರೂವ್ ಮಾಡೋದಕ್ಕಾಗ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ಥಿಂಗ್ಸ್ ಆರ್ ನಾಟ್ ವರ್ಕಿಂಗ್ ಫಾರ್ ಮೀ. ಆಯ್ತು, ಮಾಡ್ಕೊಡ್ತೀನಿ. ಗೌತಮ್, ಸರಿಕಾ, ನೀವೇನಿಲ್ಲಿ? ಮೊದಲು ಬೈಕ್ನ ಅಲ್ಲಿ ಒಳಗಡೆ ಹಾಕಿ. ಯಾಕೇನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಹೇಳ್ದಷ್ಟು ಕೇಳಿ. ತುಂಬ ಥ್ಯಾಂಕ್ಸ್ ಸಾರಿಕಾ. ಇವತ್ತು ನೀವಿಲ್ಲ ಅಂದಿದ್ರೆ ನಾನು ಆ ವೇದಾಂತ ಹತ್ರ ರೆಡ್ ಹ್ಯಾಂಡಾಗಿ ಸಿಗಾಕೊಂತ ಇದ್ದೆ. ಆದರೆ ನಂಗೆ ಒಂದು ಅರ್ಥ ಆಗ್ತಲ್ಲ, ನೀವು ಹೇಗೆ ಅಲ್ಲಿಗೆ ಬಂದ್ರಿ? ಅದಕ್ಕಿಂತ ಹೆಚ್ಚಾಗಿ ನೀವು ಯಾಕೆ ಬಂದ್ರಿ? ತನ್ನನ್ನು ಬಿಟ್ರೆ ಬುದ್ಧಿವಂತರೇ ಇಲ್ಲ ಅಂತ ಅನ್ಕೋಬೇಡಿ ಗೌತಮ್. ನೀವು ಕ್ರಿಮಿನಲ್ ಆದರೆ ನಾನು ಅಲ್ಟ್ರಾ ಕ್ರಿಮಿನಲ್. ಬಟ್ ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು? ಮೈಯೆಲ್ಲ ಕಣ್ಣಾಗಿದ್ರೆ ಸಣ್ಣ ಪುಟ್ಟ ಮೂಮೆಂಟ್ಸು ಅರಿವಿಗೆ ಬರುತ್ತೆ. ಇವತ್ತು ಆರ್ತಿ ಮನೆಗೆ ಹೋಗಿದ್ದಾಗ ಗೌತಮ್ ಒಳ್ಳೆಯವರೇ, ಸ್ವಲ್ಪ ಅರ್ಥ ಮಾಡ್ಕೋ. ಅಪ್ಪಿ ತಪ್ಪಿ ಕೂಡ ಸ್ಕೌಂಡ್ರಲ್ನ ಒಳ್ಳೆಯವನು ಅಂತ ಹೇಳ್ಬೇಡ. ವಿಕ್ಕಿ ಬಾಬಾ ನಿನ್ ಸ್ವಂತ ತಮ್ಮ, ನೀನು ಅವ್ರ ಹತ್ರನೇ ಹೇಳ್ಬೋದಲ್ವಾ? ನೀನು ಅವರಿಗೆ ಗೌತಮ್ ಹೆಂಡತಿ ಮನೆ ತೋರಿಸ್ಬೋದಲ್ವಾ? ವೇದಾಂತ್ ಬಂದಿದ್ದೆ ನಿಮ್ಮ ಹೆಂಡತಿ ಮನೆ ಹುಡ್ಕೊಂಡು. ಅವನು ಅನ್ಕೊಂಡಾಗೆ ನಿಮ್ಮ ಮುಖವಾಡ ಏನಾದರೂ ಕಳ್ಸಿದಿದ್ರೆ ನಿಮ್ಮ ಮತ್ತೆ ಆರ್ತಿ ಮದುವೆ ಖಂಡಿತ ನಿಂತೋಗ್ತಿತ್ತು. ಅದಕ್ಕೆ ನಿಮ್ಮನ್ನು ಕಾಪಾಡಿದ್ದು. ಸಾರಿ, ಅದು ಆ್ಯಕ್ಚುಲಿ. ಸ್ಟಾಪ್ ಇಟ್ ಗೌತಮ್. ಮತ್ತೆ ಕತೆ ಕಟ್ಟಕ್ಕೆ ನೋಡಬೇಡಿ. ಹೇಳಿ, ಏನಿದ್ ನಿಮ್ಮ ಮೊದಲನೇ ಮದುವೆ ಕತೆ? ಯಾಕೆ ಈ ವಿಚಾರ ನನಗೆ ಮೊದಲೇ ಹೇಳಿಲ್ಲ? ಈಗಲೂ ನೀವು ಮುಚ್ಚಿಟ್ರೆ ನಾನು ಬೇರೆ ಥರನೇ ವರ್ಕ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನ್ಸುತ್ತೆ. ಡೈರೆಕ್ಟಾಗಿ ವಿಷಯ ಹೇಳಿ. ನಮ್ಮಿಬ್ರು ಮಧ್ಯೆ ಡೀಲ್ ಆಗಿರುವಾಗ ನೀವು ಹೇಗೆ ನಡ್ಕೋತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೇಳ್ತೀನಿ. ನಮ್ಮ ದೇಶದಲ್ಲಿ ಈ ಸಿಸ್ಟಮ್ದೇ ದೊಡ್ಡ ಪ್ರಾಬ್ಲಮ್ಮು. ಇಲ್ಲಿ ನಾವೇನಾದ್ರು ನ್ಯಾಯವಾದ ದಾರಿಲಿ ಹೋದ್ರೆ ಉಸಿರಾಡ್ಕೊಂಡಿರ್ಬೋದೇ ಹೊರತು ಒಂದೇ ಒಂದು ದಿನ ಆದರೂ ಐಷಾರಾಮಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಿಸ್ನೆಸ್ ಶುರು ಮಾಡಿದೆ. ಬಿಸ್ನೆಸ್ಸಾ? ಆಕ್ಚುಲಿ ನೀವು ವರ್ಕ್ ಮಾಡ್ತಿರೋ ತಾನೆ? ಅದು ಹೆಸರಿಗೆ ಅಥವಾ ಈ ಜನಕ್ಕೋಸ್ಕರ. ನನ್ನ ಬಿಸ್ನೆಸ್ಸು ಬೇರೆನೇ ಇದೆ. ಅಂದ್ರೆ ನಾನು ತುಂಬ ಕಷ್ಟದಲ್ಲಿದ್ದಾಗ ನನ್ನ ಫ್ರೆಂಡ್ ಒಬ್ಬ ನನಗೆ ಹೆಲ್ಪಿಗೆ ಬಂದು
ನನಗೆ ಈ ದಂಧೆ ಪರಿಚಯ ಮಾಡಿಕೊಟ್ಟ. ನಾನೀಗ ನಿಜವಾಗ್ಲೂ ಮಾಡ್ತಾ ಇರೋ ಕೆಲಸ ಹುಡುಗಿನ ಮಾರಾಟ ಮಾಡೋದು. ಎಷ್ಟು ಸಲ ಈ ಗೌತಮ್ನ ಸಿಕ್ಕಾಕ್ಸೋದಕ್ಕೆ ನೋಡಿದೆ, ಆದರೂ ಮಿಸ್ ಆಗ್ತಿದ್ದಾನೆ. ಗೌತಮ್ ಫ್ರಾಡ್ ಅಂತ ಹೇಳಿದ್ದೇನೆ ಆರ್ತಿ ನಂಬ್ತಿಲ್ಲ. ಈಗ ಅವ್ನು ಇನ್ನೊಂದು ಮದುವೆ ಆಗಿದ್ದಾನೆ ಅಂತ ಹೇಳಿದ್ರೆ ನಂಬ್ತಾಳ. ನಮ್ಮ ವಿಕ್ರಾಂತ್ಗೂ ತಲೆ ಕೆಟ್ಟಿದೆ, ಸ್ಟೂಪಿಡ್ ಥರ ಆಡ್ತಿದ್ದಾನೆ. ಇನ್ನು ಈ ಬಜಾರಿ ಕೋರ್ಟಲ್ಲಿ ಕೇಳಿ ಹೋಗಿ ಪ್ರೂಫ್ ಕೇಳ್ತಾಳೆ. ಟೈಮ್ ಬೇರೆ ಇಲ್ಲ. ವಾಟ್ ಡು ಐ ಡೂ? ದುಡ್ಡನ್ನೇ ನೋಡ್ದೇ ಇರೋ ನಾನು ಇದರಿಂದಾಗಿ ಕೈ ತುಂಬ ದುಡ್ಡು ಓಡಾಡೋದು ನೋಡಿದೆ. ಆರ್ತಿಗೂ ಮುಂಚೆ ನಾನು ಶಾರದಾನ ನಂಬಿಸಿ ಮದುವೆ ಆದೆ. ಮುಂದೆ ಆರ್ತಿನ ಮದುವೆ ಆದಮೇಲೆ ಶಾರದಾನ ಮಾರ್ತೀನಿ. ಅದಾದ್ಮೇಲೆ ಇನ್ಯಾವಳಾದ್ರೂ ಸಿಕ್ಕಿದ್ರೆ ಆರ್ತಿನೂ ಮಾರ್ತೀನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಪಾಪಿ, ನೀವು ಪುಣ್ಯಾತ್ಮಳು ಅನ್ನೋ ಥರ ನೋಡಬೇಡಿ. ನೀವು ನಿಮ್ಮ ಸ್ವಾರ್ಥಕ್ಕೆ ತಾನೆ ನಿಮ್ಮ ಅಕ್ಕನ ಯಾರೋ ಒಬ್ಬನಿಗೆ ಗಂಟಾಕಕ್ಕೆ ಹೋಗಿದ್ದು. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗಿಲ್ಲ, ಬದಲಾಗಿ ನಾನು ಕೆಲಸಕ್ಕೆ ಸರಿಯಾಗಿರೋರನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅನಿಸ್ತು. ವಿಕ್ಕಿ ನನ್ನವ್ರಾಗಬೇಕಷ್ಟೇ. ಅದಾದಮೇಲೆ ನೀವು ಅವಳ ಜೊತೆ ಸಂಸಾರ ಮಾಡ್ತಿರೋ ಇಲ್ಲ ಅವಳನ್ನ ಮಾಡ್ತಿರೋ, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್.